ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸೀತಾ, ಮೊದಲು ಅವ್ರು ಏನ್ ಹೇಳ್ತಾರೆ ಕೇಳೋಣ, ಆಮೇಲೆ ನೀನ್ ಏನ್ ಬೇಕಾದ್ರೂ ಮಾತಾಡು. ಬೇಕಾಗಿಲ್ಲ. ಇಷ್ಟು ದಿವಸ ಇವ್ರು ನಮ್ಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ. ಈಗ ಸುಳ್ಳಿನ ಕತೆ ಹೇಳ್ತಾ ಇದ್ದಾರೆ. ಇದನ್ನ ನಾವು ಕೇಳ್ತಾ ನಿಂತ್ಕೋಬೇಕಾ? ಇಷ್ಟು ದಿವಸ ಸುಳ್ಳಿನ ಕಥೆ ಕಟ್ಟದವ್ರಿಗೆ ಈಗ ಇನ್ನೊಂದು ಕಥೆ ಕಟ್ಟಕ್ ಗೊತ್ತಾಗಲ್ವಾ? ಮನೆಯವ್ರೆಲ್ಲರೂ ಸೇರಿ ನಮಗೆ ಮೋಸ ಮಾಡ್ಬಿಟ್ರಲ್ರಿ. ಅರ್ಶಿನ ಕುಂಕುಮ ಇರೋ ಶಾಸ್ತ್ರದಲ್ಲಿ ಇವಳು ಮೂತಿ ನೋಡ್ರಿ, ಮೂತಿ ತುಂಬಾ ರಕ್ತ ನೋಡೋ ಹಾಗಾಗ್ಬಿಟ್ಟಿದೆ. ಇಂಥವಳಿರೋ ಮನೆಯಿಂದ ನಾವ್ ಹೆಣ್ತರ್ಬೇಕಾ? ಸೀತಾ, ಹೌದು ರೀ. ಅಕ್ಕಿ ಬೆಂದಿದೆಯಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಒಂದ್ ಅಗಳ ಅನ್ನ ಸಾಕು. ಅದೇ ರೀತಿ ಇವ್ರ ಮನೆತನ ಹೇಗೆ, ಇವ್ರು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಇಂಥ ಹುಡುಗಿ ಒಬ್ಳಿದ್ರೆ ಸಾಕು. ಸೀತಮ್ಮ, ನಿನ್ ಕೈ ಮುಗಿತೇನೆ. ಸುಮ್ಮನೆ ಇರಿ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ರೈರೇ, ನೀವಾದ್ರೂ ಸ್ವಲ್ಪ ಹೇಳಿ, ನನ್ ಮೊಮ್ಮಗ ಜೀವನ ಹಾಳಾಗೋಗುತ್ತೆ. ಸೀತಾ, ಸುಮ್ಮನೆ ಇರಿ ನೀವು. ಹಾಗಂತ ನನ್ನ ಮನೆ ಮರ್ಯಾದೆ ಹಾಳು ಮಾಡ್ಕೋಬೇಕು ಅಂತೀರಾ ನೀವು? ಇವರೆಲ್ಲ ಸೇರ್ಕೊಂಡು ಇನ್ನೊಬ್ಳು ಮಗಳಿದ್ದಾಳೆ ಅನ್ನೋ ವಿಚಾರನ ನನ್ನಿಂದ ಮುಚ್ಚಿಟ್ರು ಅನ್ನೋ ಚಿಂತೆ ಇಲ್ಲ ನನಗೆ. ಆದ್ರೆ ಇಂಥ ಮಗಳಿರೋ ಮನೆಯಿಂದ ನನ್ನ ಮನೆಗೆ ಹೆಣ್ಣು ತರೋದಕ್ಕೆ ನನ್ನ ಮನಸ್ಸು ಯಾವತ್ತೂ ಒಪ್ಪಲ್ಲ. ಈ ಹುಡುಗಿ ಎಲ್ಲಿ ಹೋದ್ರೂ ಇದೇ ಆಗೋಯ್ತು ರಾಮಾಯಣ. ಹೌದೌದು, ನೀವು ಹೇಳೋ ಮಾತು ನಿಜನೇ ಅಮ್ಮ. ಇವಳಂತೂ ಮನೆ ಮರ್ಯಾದೆನ ಬಿದ್ದಿನಲ್ಲಿ ಹರಾಜಾಕ್ಬಿಡ್ತಾಳೆ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.